ವೀಕ್ಷಕರೇ ನಮಸ್ಕಾರ. ಮೊದಲನೇದಾಗಿ ನಿಮ್ಮೆಲ್ಲರಿಗೂ ನಾನು ಕ್ಷಮೆನ ಕೇಳ್ತೀನಿ. ಕಳೆದ 3 ವಾರಗಳಿಂದ ನಾನು ಯಾವುದೇ ವಿಡಿಯೋಗಳನ್ನ ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ. ಅದರ ಕಾರಣ ಬಂದು ನನಗೆ ಗಂಟ್ಲು ನೋವಿಂದ ನನ್ನ ಧ್ವನಿ ಸಂಪೂರ್ಣವಾಗಿ ಹೋಗಿತ್ತು. ಅದೇ ಸಮಯದಲ್ಲಿ ನನ್ನ MBA ಪರೀಕ್ಷೆಗಳು ನಡೀತಿತ್ತು. ಅದಕ್ಕೆ ಸ್ವಲ್ಪ ವಿರಾಮ ಆಯಿತು. ಯಾವುದೇ ವಿಡಿಯೋನ ಅಪ್ಲೋಡ್ ಮಾಡೋಕ್ಕೂ ಆಗಲಿಲ್ಲ. ಈ ಸಮಯದಲ್ಲೂ ನೀವು ತೋರಿಸಿದ ನಿರಂತರ ಸಹನೆ ಮತ್ತು ಬೆಂಬಲಕ್ಕೆ ನಾನು ಯಾವತ್ತೂ ಚಿರಋಣಿಯಾಗಿರ್ತೀನಿ ವೀಕ್ಷಕರೇ. ಈಗ ನಾನು ಆರೋಗ್ಯವಾಗಿದ್ದೀನಿ, ಹಾಗೆ ನನ್ನ ಪರೀಕ್ಷೆಗಳು ಮುಗಿದಿವೆ. ಆದ್ದರಿಂದ ಇನ್ನು ಮುಂದೆ ಯಾವುದೇ ವಿರಾಮ ಇಲ್ಲದೆ ಸಮಯಕ್ಕೆ ಸರಿಯಾಗಿ ವಿಡಿಯೋಗಳನ್ನ ಅಪ್ಲೋಡ್ ಮಾಡ್ತೀನಿ. ನಿಮ್ಮ ಬೆಂಬಲಕ್ಕೆ ಮತ್ತೊಮ್ಮೆ ಧನ್ಯವಾದಗಳು ಮತ್ತು ಮತ್ತೊಮ್ಮೆ ನಾನು ಕ್ಷಮೆಯನ್ನು ಕೇಳ್ತೀನಿ. ಈಗ ಹೆಚ್ಚಿನ ವಿಳಂಬ ಇಲ್ಲದೆ ಇಂದಿನ ಕಥೆನ ಪ್ರಾರಂಭಿಸೋಣ. ಒಂದು ರಾಜ್ಯದಲ್ಲಿ ವಿಕ್ರಮ್ ಮತ್ತೆ ಶಿವಪ್ಪ ಅಂತ ಇಬ್ರು ಶಿಲ್ಪ ಕಲಾವಿದರು ಇದ್ರು. ಆ ರಾಜ್ಯದ ರಾಜರು ಒಂದು ಸ್ಪರ್ಧೆನ ಏರ್ಪಡಿಸಿದ್ರು. ಯಾರು ಅದ್ಭುತವಾದ ಮರದ ಕೆತ್ತನೆಯನ್ನ ಮಾಡ್ತಾರೋ ಅವರಿಗೆ ರಾಜ ಗೌರವ ಸಿಗತ್ತೆ ಅಂತ. ವಿಕ್ರಮ್ ಬಹಳ ಬುದ್ಧಿವಂತ ಆಗಿದ್ರು, ಅತಿ ಅಹಂಕಾರಿಯಾಗಿದ್ರು. ಅವರು ಬೆಳೆ ಬಾಳುವಂತಹ ಒಂದು ಶ್ರೀಗಂಧದ ಮರನ ತರಿಸಿ ತನ್ನ ಕೌಶಲ್ಯದಿಂದ ಹಾಗೆ ಅಹಂಕಾರದಿಂದ ಒಂದು ದೊಡ್ಡ ಅರಮನೆಯನ್ನ ಕೆತ್ತನೆ ಮಾಡಿದ್ರು. ನನ್ನ ಕೈ ಚಳಕಕ್ಕೆ ಸಾಟಿಯೇ ಇಲ್ಲ ಯಾರು, ಈ ಜಗತ್ತಿನಲ್ಲೇ ನಾನೇ ಶ್ರೇಷ್ಠ, ನನ್ನ ಶಕ್ತಿಯೇ ನನ್ನ ದೇವರು ಅಂತ ಅವರು ಬೀಗುತ್ತಾ ಇದ್ರು. ಆದರೆ ಶಿವಪ್ಪ ಅನ್ನೋರು ಹಾಗಲ್ಲ ವೀಕ್ಷಕರೇ. ಶಿವಪ್ಪ ಒಂದು ಸಾಮಾನ್ಯ ಬಡವ. ಅವರು ಕಾಡಿನಲ್ಲಿ ಬಿದ್ದಿದ್ದ ಮರಗಳ ತುಂಡನ್ನು ತಗೊಂಡು ಬಂದು ಭಕ್ತಿಯಿಂದ ವಿಠಲನ ವಿಗ್ರಹನ ಕೆತ್ತನೆ ಮಾಡಿದ್ರು. ಕೆತ್ತನೆ ಮಾಡುವಾಗಲೆಲ್ಲ ಅವರು ಪುರಂದರದಾಸರ ಉಗಾಭೋಗಗಳನ್ನ ಹಾಡುಗಳನ್ನ ಹಾಡ್ಕೊಂಡು ಗುನುಗುತ್ತಾ ಇರ್ತಾ ಇದ್ರು. ಶಿವಪ್ಪ ಅವರಿಗೆ ಅವರ ಕಲೆಯ ಮೇಲೆ ಅಹಂಕಾರ ಇರಲಿಲ್ಲ. ಇದೆಲ್ಲ ಆ ವಿಠಲನ ಕೃಪೆ ಅಂತ ಭಾವಿಸ್ತಾ ಇದ್ರು. ಪರೀಕ್ಷೆಯ ದಿನ ಬಂತು. ರಾಜರು ಇಬ್ಬರ ಕಲಾಕೃತಿಗಳನ್ನ ನೋಡಲು ಬಂದ್ರು. ವಿಕ್ರಮನ ಕೆತ್ತನೆ ಅದ್ಭುತವಾಗಿತ್ತು, ಆದರೆ ಅದರಲ್ಲಿ ಜೀವನೇ ಇರಲಿಲ್ಲ. ಶಿವಪ್ಪನ ವಿಗ್ರಹ ಸರಳವಾಗಿತ್ತು, ಆದರೆ ಆ ವಿಗ್ರಹದ ಕಣ್ಣುಗಳು ಕರುಣೆಯಿಂದ ತುಂಬಿತ್ತು. ಅದೇ ಸಮಯದಲ್ಲಿ ಅರಮನೆಯಲ್ಲಿ ಆಕಸ್ಮಿಕವಾಗಿ ಬೆಂಕಿ ಕಾಣಿಸ್ಕೊಂತು. ಎಲ್ಲರೂ ಹೊರಗೆ ಓಡ್ತಾ ಇದ್ರು. ಆದರೆ ವಿಕ್ರಮ್ ಅವರು ತಮ್ಮ ಅಮೂಲ್ಯವಾದ ಕಲಾಕೃತಿನ ಉಳಿಸ್ಕೋಬೇಕು ಅಂತ ಒಳಗೆ ಹೋದ್ರು. ಅವರ ಸುತ್ತ ಬೆಂಕಿ ಆವರಿಸ್ತು. ಬೆಂಕಿಯ ಜ್ವಾಲೆ ಹೆಚ್ಚಾದಂತೆ ವಿಕ್ರಮ್ ಅವ್ರಿಗೆ ಅರ್ಥ ಆಯಿತು, ಅವರ ಕಲೆ, ಅಹಂಕಾರ, ಬುದ್ಧಿವಂತಿಕೆ ಯಾವುದು ಆ ಬೆಂಕಿಯನ್ನು ಆರಿಸಕ್ಕೆ ಆಗೋದಿಲ್ಲ ಅಂತ. ಅವರು ಬೆಂಕಿಯ ಮಧ್ಯದಲ್ಲಿ ಸಿಲುಕಿದ್ದಾಗ ಆ ಕ್ಷಣ ವಿಕ್ರಮ್ ಅವ್ರಿಗೆ ಜ್ಞಾನ ಬಂದಂತಾಯಿತು. ನಾನು ಎಷ್ಟೇ ದೊಡ್ಡ ಶಿಲ್ಪಿಯಾದರೂ ಈ ಪ್ರಕೃತಿಯ ಮುಂದೆ, ಈ ಕಾಲದ ಮುಂದೆ ನಾನೊಂದು ಸಣ್ಣ ಹುಳು ಅಷ್ಟೇ. ಅವರಿಗೆ ಅರ್ಥ ಆಯಿತು. ಬೆಂಕಿಯ ಶಾಖ ಅವರ ಅಹಂಕಾರವನ್ನ ಸುಟ್ಟು ಹಾಕ್ತು. ಅವರು ಅಳುತ್ತಾ ಕೂಗುತ್ತಾ ಹೇಳಿದ್ರು, ಭಗವಂತ ದಯವಿಟ್ಟು ಬಾರಪ್ಪ, ನನ್ನ ತಪ್ಪನ್ನ ದಯವಿಟ್ಟು ಕ್ಷಮಿಸು ಬಾ. ಈ ಬೆಂಕಿಯ ಜ್ವಾಲೆಯಿಂದ, ನನ್ನ ಈ ಅಹಂಕಾರದಿಂದ ನೀನು ದಯವಿಟ್ಟು ನನ್ನನ್ನು ಹೊರಗಡೆ ಎಳಿ ಬಾ ತಂದೆ, ದಯವಿಟ್ಟು ಬಾಪ್ಪ ಅಂತ ಕೇಳ್ಕೊಂಡ್ರು. ತಕ್ಷಣ ಸೈನಿಕರು ಬಂದು ಅವರನ್ನು ಕಾಪಾಡಿದ್ರು. ವಿಕ್ರಮನ ಪ್ರಾಣ ಉಳಿತು. ಆದರೆ ಅವರ ಅಹಂಕಾರದ ಕಲಾಕೃತಿ ಸುಟ್ಟು ಹೋಯಿತು. ಆದರೆ ಶಿವಪ್ಪ ಅವರು ಕೆತ್ತನೆ ಮಾಡಿದ ವಿಠಲನ ವಿಗ್ರಹ ಮಾತ್ರ ಅಚ್ಚರಿ ಎಂಬಂತೆ ಸುರಕ್ಷಿತವಾಗಿತ್ತು. ವಿಕ್ರಮ್ ಅವರು ಬಂದು ಶಿವಪ್ಪನ ಕಾಲಿಗೆ ಬಿದ್ದು, ಇಷ್ಟು ದಿನ ನಾನು ನನ್ನನ್ನು ದೊಡ್ಡವನು ಅಂದ್ಕೊಂಡಿದ್ದೆ, ನಾನೇ ಎಲ್ಲ, ನಾನೇ ಭಗವಂತ, ನನ್ನ ಶಕ್ತಿಯೇ ಭಗವಂತ ಅಂತ ಅಂದ್ಕೊಂಡಿದ್ದೆ. ಆದರೆ ಈ ಬೆಂಕಿ ನನಗೆ ನಾನು ಯಾರೆಂದು ತಿಳಿಸ್ಕೊಟ್ಟಿದೆ. ನನ್ನಿಂದ ಏನಾದರೂ ತಪ್ಪಾಗಿದ್ರೆ ದಯವಿಟ್ಟು ನನ್ನ ಕ್ಷಮಿಸು ಅಂತ ಕೇಳ್ಕೊತಾರೆ. ಅವರು ಅಂದಿನಿಂದ ತಮ್ಮ ಅಹಂಕಾರವನ್ನು ಬಿಟ್ಟು ಬದುಕಿನ ಪ್ರತಿ ಕ್ಷಣದಲ್ಲೂ ಭಗವಂತನ ನಾಮಸ್ಮರಣೆ ಮಾಡಿಕೊಂಡು ಹಾಡುಗಳನ್ನ ಹೇಳ್ಕೊಂಡು ಸರಳ ಬದುಕನ್ನು ಬದುಕ್ತಾರೆ. ವೀಕ್ಷಕರೇ, ಈ ಕಥೆಯ ಸಾರಾಂಶ ಏನಂದ್ರೆ, ಬದುಕು ಎಂಬುದು ಬೆಂಕಿಯಂತೆ. ಅಹಂಕಾರ ನಮ್ಮನ್ನ ಸುಡತ್ತೆ, ಆದರೆ ಶರಣಾಗತಿ ನಮ್ಮನ್ನ ರಕ್ಷಿಸತ್ತೆ. ವೀಕ್ಷಕರೇ, ಪುರಂದರದಾಸರು ತಮ್ಮ ಉಗಾಭೋಗದಲ್ಲಿ ಇದನ್ನೇ ಹೇಳಿರೋದು. ಕಿಚ್ಚಿನೊಳಗೆ ಬಿದ್ದ ಕೀಟಕನು ನಾನಯ್ಯ, ಅಚ್ಚುತನೆ ಕಾಯೋ ಅನಂತನೇ ತೆಗೆಯೋ, ಗೋವಿಂದ ಹರಿ ಪೊರೆಯೋ, ಪುರಂದರ ವಿಠಲ ನೀ ಕರುಣ ಉಳ್ಳವನು ಅಂತ.
ವೀಕ್ಷಕರೇ, ಪುರಂದರದಾಸರು ಈ ಉಗಾಭೋಗದಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ಕಿಚ್ಚಿನೊಳಗೆ ಬಿದ್ದ, ಕಿಚ್ಚಿ ಅಂದ್ರೆ ಬೆಂಕಿ ವೀಕ್ಷಕರೇ. ಈ ಬೆಂಕಿ ಅಂದ್ರೆ ಈ ಲೌಕಿಕದ ಪ್ರಪಂಚದ ಕಷ್ಟಗಳು, ಆಸೆಗಳು ಮತ್ತು ಸಂಸಾರದ ತಾಪತ್ರಯಗಳನ್ನ ಬೆಂಕಿ ಅಂತ ಕಂಪೇರ್ ಮಾಡಿದ್ದಾರೆ. ಒಂದು ಸಣ್ಣ ಹುಳು ಬೆಂಕಿಯಲ್ಲಿ ಬಿದ್ದಾಗ ಅದರಿಂದ ತಾನಾಗೆ ಹೊರಬರಲು ಸಾಧ್ಯ ಆಗೋದಿಲ್ಲ. ಭಗವಂತನ ನಾಮಸ್ಮರಣೆ ಇಲ್ಲದೆ ನಾವು ನಮ್ಮ ಕಷ್ಟಗಳಿಂದ ಪಾರಾಗಕ್ಕಾಗೋದಿಲ್ಲ ವೀಕ್ಷಕರೇ. ನಾವು ಕಷ್ಟದಲ್ಲಿರುವಾಗ ಭಗವಂತನ ನಾಮಸ್ಮರಣೆಯೇ ನಮ್ಮನ್ನು ಕಾಪಾಡತ್ತೆ ಹೊರತು ಯಾರು ಬಂದು ಕಾಪಾಡೋದಿಲ್ಲ ವೀಕ್ಷಕರೇ. ಅದಕ್ಕೆ ನಮಗೆ ಏನೇ ಕಷ್ಟ ಆದ್ರೂ ಮೊದಲನೇದಾಗಿ ಭಗವಂತ ದಯವಿಟ್ಟು ಕಾಪಾಡಪ್ಪ ಅಂತ ನಾವು ಕೇಳ್ಕೊಂತೇವೆ ಹೊರತು ಯಾರನ್ನು ಕೇಳ್ಕೊಳ್ಳಲ್ಲ ವೀಕ್ಷಕರೇ. ನಾ ಏನೇ ತಪ್ಪು ಮಾಡಿದ್ರು ದಯವಿಟ್ಟು ಕ್ಷಮಿಸಪ್ಪ, ಈ ಕಷ್ಟದಿಂದ ಪಾರ್ ಮಾಡ್ಸಪ್ಪ ಅಂತ ನಾವು ಕೇಳ್ಕೊಂತೀವಿ. ಕೇಳ್ಕೊಂಡಾಗ ಭಗವಂತ ಬಂದು ಕಷ್ಟದಿಂದ ಪಾರು ಮಾಡಿಸ್ತಾರೆ. ನನ್ನ ಹತ್ರ ಆಸ್ತಿ ಇದೆ, ಅಂತಸ್ತಿದೆ, ನನ್ನ ಹತ್ರ ಜನರಿದ್ದಾರೆ, ಎಲ್ಲರೂ ಬಂದು ನನಗೆ ಸಹಾಯ ಮಾಡ್ತಾರೆ ಅಂದ್ರೆ ನಮ್ಮಷ್ಟು ಮೂರ್ಖರು ಯಾರು ಇರೋದಿಲ್ಲ ವೀಕ್ಷಕರೇ. ದೇವರ ಹತ್ರ ಹೋಗಿ ಕೂತ್ಕೊಂಡು ನನಗಿಂತ ಕಷ್ಟ ಇದೆ, ದಯವಿಟ್ಟು ನನಗೆ ಸಹಾಯ ಮಾಡುವಂತ ಭಕ್ತಿಯಿಂದ ಕೇಳ್ಕೊಳ್ಳಿ ವೀಕ್ಷಕರೇ. ಆ ಭಕ್ತಿಗೆ ಒಲಿದು ದೇವರು ಖಂಡಿತ ನಿಮಗೆ ಆ ಕಷ್ಟದಿಂದ ಪಾರ್ ಮಾಡೇ ಮಾಡ್ತಾರೆ. ಇಷ್ಟ ಆಗಿತ್ತು ಇವತ್ತಿನ ಒಂದು ಉಗಾಭೋಗದ ಒಂದು ಸಂದೇಶ ವೀಕ್ಷಕರೇ. ಇನ್ನು ಹೆಚ್ಚಿನ ಉಗಾಭೋಗಕ್ಕೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಹರೇ ಶ್ರೀನಿವಾಸ.